ಈಗ ಈ ನಾಲ್ವರ ಪತ್ತೆಗೆ ದರೋಡೆ ಮಾಡಿದಂತಹ ನಾಲ್ವರ ಪತ್ತೆಗೆ ಒಟ್ಟು 5 ಪೊಲೀಸ್ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಕಲಬುರಗಿಯಲ್ಲಿ ಈ ಚಿನ್ನದಂಗಡಿ ದರೋಡೆ ಆಯ್ತಲ್ಲ, ಇದಕ್ಕೆ 5 ಪೊಲೀಸರ ತಂಡ ರಚನೆ ಮಾಡಿದ್ದಾರೆ. ಗ್ರಾಮೀಣ ಎಸಿಪಿ ನೇತೃತ್ವದ ತಂಡದಿಂದ ಟವರ್ ಲೊಕೇಶನ್ ಮತ್ತು ಸಿಡಿಆರ್ ಸಂಗ್ರಹ, ಉತ್ತರ ವಿಭಾಗದ ಎಸಿಪಿಯಿಂದ ನಗರದ ಸಿಸಿಟಿವಿ ಪರಿಶೀಲನೆ, ದಕ್ಷಿಣ ಎಸಿಪಿ ನೇತೃತ್ವದ ತಂಡದಿಂದ ಅಂಗಡಿ ಮಾಲೀಕ ಮತ್ತು ಗ್ರಾಹಕರ ಮಾಹಿತಿ ಸಂಗ್ರಹ, ಅಶೋಕ್ ನಗರ ಠಾಣೆ ಇನ್ಸ್ಪೆಕ್ಟರ್ನಿಂದ ಬಸ್ಗಳ ಬಗ್ಗೆ ಮಾಹಿತಿ, ಯಾಕೆಂದರೆ ಅವರು ಬಸ್ಸಲ್ಲೇ ಎಸ್ಕೇಪ್ ಆಗಿದ್ದು, ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರು ರೈಲು ಪ್ರಯಾಣದ ಬಗ್ಗೆನೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಪಿಗಳಿಗಾಗಿ ಅಷ್ಟ ದಿಕ್ಕುಗಳಲ್ಲಿಯೂ ಕೂಡ ಶೋಧವನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಒಂದೊಂದು ಟೀಮ್ಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ. ಸಾಮಾನ್ಯ ಇಂಥ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ನಡೆಯೋದೇ ಹಾಗೆ, ಒಂದೊಂದು ಟೀಮ್ನಿಂದ ಒಂದೊಂದು ರೀತಿಯ ಜವಾಬ್ದಾರಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ ಅವರ ಚಲನವಲನದ ಎಲ್ಲ ಮಾಹಿತಿಗಳು ಕೂಡ ದೃಶ್ಯಾವಳಿಗಳು ಸಿಕ್ಕಿದೆ. ಎಲ್ಲಿ ಹೋದರು, ಎಲ್ಲಿ ಬಂದರು, ಏನು ಎತ್ತ ಅಂತ 5 ಟೀಮ್ ರಚನೆ ಮಾಡಿದ್ದಾರೆ. ಸೊ ಹೇಗೆ ಸಾಗಿದೆ ಪೊಲೀಸ್ ಇನ್ವೆಸ್ಟಿಗೇಷನ್ ಹಾಗಾದರೆ ಅಂತ? ಅರವಿಂದ್, ಈಗಾಗಲೇ ಈ ಒಂದು ಅಂತಾರಾಜ್ಯ ದರೋಡೆಕೋರರೇ ಈ ಒಂದು ಕೃತ್ಯ ಎಸಗಿರೋದು ಈಗ ಸದ್ಯ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಏನಂದ್ರೆ ಆ ಒಂದು ಘಟನೆಯ ಬಳಿಕ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಈ ಕಲಬುರಗಿಯ ಒಂದು ತಹಶೀಲ್ ಕಚೇರಿಯ ಬಳಿ ಏನಂದ್ರೆ ಅವರು ನಡ್ಕೊಂಡು ಬರ್ತಾರೆ. ದರೋಡೆಗೂ ಮುನ್ನೆ ಆಗಿರ್ಬೋದು, ದರೋಡೆ ನಂತರವೂ ಕೂಡ ಯಾವುದೇ ಒಂದು ವೈಯಕ್ತಿಕ ವಾಹನ ಬಳಸಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಆ ಒಂದು ದರೋಡೆ ಆದಂತಹ ಏನು ಅಂಗಡಿ ಇದೆ, ಆ ಅಂಗಡಿ ಮುಂಭಾಗದಲ್ಲಿರುವಂತಹ ರೋಡ್ನಲ್ಲಿ ಬಹುತೇಕವಾಗಿ 10 ರಿಂದ 15 ನಿಮಿಷಕ್ಕೊಮ್ಮೆ ಪ್ರತಿ ಬಾರಿ ಟ್ರಾಫಿಕ್ ಜಾಮ್ ಆಗ್ತಾನೆ ಇರುತ್ತೆ. ಸೊ ಹೀಗಾಗಿ ಅಲ್ಲಿ ವಾಹನ ಏನಾದರೂ ಬಳಸಿದ್ದೇ ಆದರೆ ಸಿಕ್ಕಿ ಬೀಳುವಂತಹ ಚಾನ್ಸಸ್ ಇರುತ್ತೆ ಅಂತ ಅನ್ನೋ ಕಾರಣಕ್ಕಾಗಿ ನಡೆದುಕೊಂಡೇ ಅವರು ಆ ಹಂತಕರು, ಆ ದರೋಡೆಕೋರರು ಅಲ್ಲಿಗೆ ಹೋಗಿದ್ದಾರೆ. ಯಾವಾಗ ದರೋಡೆ ಮಾಡಿದ ಬಳಿಕವೂ ಕೂಡ ಯಾವುದೇ ರೀತಿಯಾದಂತಹ ಅವರು ಹೆದರಿಕೆ ಇಲ್ಲದೆ ಆರಾಮಾಗಿ ಬಿಂದಾಸಾಗಿ ಯಾವುದೇ ರೀತಿಯಾದಂಥ ಕೃತ್ಯ ನಡೆದೇ ಇಲ್ಲ ಅನ್ನೋ ರೀತಿ ಆಟೋದಲ್ಲಿಯೇ ಬಂದು ಅಂದರೆ ಅದು ಬ್ರಹ್ಮಪುರ ಪೊಲೀಸ್ ಠಾಣೆಯ ಮುಂಬದಿಯಲ್ಲಿರುವಂತಹ ಅಲ್ಲೇ ಒಂದು ಆಟೋದಲ್ಲಿ ಕುಳಿತುಕೊಂಡು ನೇರವಾಗಿ ಬಸ್ ನಿಲ್ದಾಣಕ್ಕೆ ಹೋಗಿ ಏನಂದರೆ ಅಲ್ಲಿಂದ ಬಸ್ ನಿಲ್ದಾಣದ ಬಳಿ ಆ ಒಂದು ದರೋಡೆಕೋರರು ಅಂಗಡಿ ಮಾಲೀಕನ ಮೊಬೈಲ್ ಏನು ಕಳ್ಳತನ ಮಾಡಿದ್ರು ಅದನ್ನು ಅಲ್ಲಿಯೇ ಒಕ್ಕಾಟಿದ್ದಾರೆ, ಅದು ಅಲ್ಲಿ ಬಿಸಾಡಿ ಹೋಗಿದ್ದಾರೆ. ಅದಕ್ಕೂ ಕೂಡ ಒಂದು ಪ್ರಮುಖ ಕಾರಣ ಏನಂದರೆ ಆ ಮೊಬೈಲ್ನ ಜಾಡು ಹಿಡಿದು ಪೊಲೀಸರು ಸುಮಾರು 1-2 ಗಂಟೆಗಳ ಕಾಲ ಸಮಯ ವ್ಯರ್ಥ ಮಾಡಲಿ ಅನ್ನೋದೇ ಅವ್ರದ್ದು ಒಂದು ಪ್ಲಾನ್ ಆಗಿತ್ತು. ಅದಾದ ಬಳಿಕ ಅವರು KKRTC ಬಸ್ ಮೂಲಕವೇ ಇಲ್ಲಿಂದ ಕಲಬುರಗಿ ನಗರದಿಂದ ಎಸ್ಕೇಪ್ ಆಗಿದ್ದಾರೆ. ಸೊ ಇದರ ಬಗ್ಗೆ ಅಶೋಕ್ ನಗರ ಪೊಲೀಸರು ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ. ನೀವೇನು ಮಾರ್ಗವನ್ನು ನೋಡ್ತಾ ಇದ್ದೀರಾ, ಇದೇ ಮಾರ್ಗವಾಗಿ ಆಟೋದಲ್ಲಿ ಆ ಒಂದು ದರೋಡೆಕೋರರು ನಿನ್ನೆ ಸುಮಾರು 12:50 ಸುಮಾರಿಗೆ ಏನಂದ್ರೆ ಎಸ್ಕೇಪ್ ಆಗಿದ್ದಾರೆ. ಅದಾದ ಬಳಿಕ ಈಗ ಇಲ್ಲಿರುವಂತಹ ಅಂದ್ರೆ ಸರಾಫ್ ಬಜಾರ್ನಿಂದ ಬಸ್ ನಿಲ್ದಾಣದವರೆಗೂ 100ಕ್ಕೂ ಅಧಿಕ CC ಕ್ಯಾಮ್ರಾಗಳನ್ನು ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡಿಸಿದ್ದು, ಆ ಒಂದು ಮುಖಚರಿ ಏನಿದೆ 4 ಜನರ ಆ ಎಲ್ಲ ಮುಖಚರಿಗಳನ್ನು ಕೇವಲ ಕರ್ನಾಟಕ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳ ಒಂದು ಪೊಲೀಸರಿಗೂ ಕೂಡ ಒಂದು ರವಾನೆ ಮಾಡಿದ್ದು, ಬಹುತೇಕವಾಗಿ ನಾವು ಹಿಡಿತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕಲಬುರಗಿ ಪೊಲೀಸರಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇಂಥ ತುಂಬ ಕೇಸ್ಗಳನ್ನ ಪೊಲೀಸರು ನೋಡಿರ್ತಾರೆ. ಸೊ ನೋಡೋಣ ಎಷ್ಟು ಬೇಗ ಅವ್ರನ್ನ ಹಿಡಿತಾರೆ ಅಂತಂದ್ಬಿಟ್ಟು.